ಇಂದಿನಿಂದ ಅನಧಿಕೃತ ಎಲೆಕ್ಟ್ರಿಕ್ ಬೈಕ್ ಹಾಗೂ ಟ್ಯಾಕ್ಸಿನ ಓಡಿಸೋ ಹಾಗಿಲ್ಲ. ಖಾಸಗಿ ಸಾರಿಗೆ ಸಂಘಟನೆಗಳ ಹೋರಾಟಕ್ಕೆ ಸಾರಿಗೆ ಇಲಾಖೆ ಮಣಿದಿದೆ. ನಿನ್ನೆಯಷ್ಟೇ ಆಟೋ ಹಾಗೆ ಕ್ಯಾಬ್ ಚಾಲಕರುಗಳು ಸ್ಟ್ರೈಕ್ ಅನ್ನ ಮಾಡಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕೇಳ್ತಾ ಇದ್ರು. ಖಾಸಗಿ ಸಾರಿಗೆ ಸಂಘಟನೆಗಳ ಹೋರಾಟಕ್ಕೆ ಸಾರಿಗೆ ಇಲಾಖೆ ಮಣಿದಿದೆ. ಅನಧಿಕೃತ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮಕ್ಕೆ ಖಾಸಗಿ ಸಾರಿಗೆ ಸಂಘಟನೆಗಳು ಆಗ್ರಹಿಸಿದ್ವು. ನಿನ್ನೆ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿತ್ತು ಈ ಸಂಘಟನೆಗಳು. ಬೆಂಗಳೂರಿನ ಶಾಂತಿನಗರದಲ್ಲಿದೆ ಸಾರಿಗೆ ಇಲಾಖೆ ಕಚೇರಿ. ಇಂದಿನಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಆರ್ಟಿಒ. ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಈಗ ಆರ್ಟಿಒ ಅಧಿಕಾರಿಗಳು ಕೂಡ ಸಿದ್ಧವಾಗಿದ್ದಾರೆ. ಅನಧಿಕೃತ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ 11 ಟೀಮ್ ಅನ್ನ ರಚಿಸಲಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ ವಾಹನ ಪರಿಶೀಲನೆಯನ್ನ ಮಾಡಲಾಗುತ್ತೆ. ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ಸ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ ವಾಹನ ಪರಿಶೀಲನೆ ಮಾಡಲಾಗುತ್ತೆ. ಬೆಂಗಳೂರಿನ ಶಾಂತಿನಗರದಲ್ಲಿದೆ ಸಾರಿಗೆ ಇಲಾಖೆಯ ಕಚೇರಿ. ನಿನ್ನೆಯಷ್ಟೇ ಖಾಸಗಿ ಸಾರಿಗೆ ಸಂಘಟನೆಗಳವರು ಈ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ರು. ಈ ಅನಧಿಕೃತ ಟ್ಯಾಕ್ಸಿ ಅಥವಾ ಬೈಕ್ ಟ್ಯಾಕ್ಸಿಗಳಿಂದ ನಮ್ಮ ಹೊಟ್ಟೆಗೆ ಹೊಡೆದಂಗೆ ಆಗ್ತಾ ಇದೆ, ನಮಗೆ ದಿನಕ್ಕೆ 500 ರೂಪಾಯಿನೂ ದುಡಿಯಕ್ಕೆ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಸದ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಹೋರಾಟಕ್ಕೆ ಸಾರಿಗೆ ಇಲಾಖೆ ಮಣಿದಿದೆ. ನೋಡಿ, ಯಾಕೆಂದ್ರೆ ಆಟೋದವರು ಎಷ್ಟು ಕಷ್ಟ ಇದೆ. ಅವರು ಮಕ್ಳಿಗೆ ಫೀಸ್ ಕಟ್ಟಬೇಕು, ಜೀವನ ನಡೆಸಬೇಕು, ಊಟ ಬಟ್ಟೆ ಎಲ್ಲನೂ ಬೇಕ್ರಿ. ಇವತ್ತು ಹಬ್ಬ ಅಂದ್ರೆ ಈಗ ಓಲಾ ಇರ್ಬೋದು, ಊಬರ್ ಇರ್ಬೋದು, ಅದನ್ನೇ ಹೇಳ್ತಾ ಇದ್ರು ನಿನ್ನೆ ಮಾತನಾಡುವಾಗ. ಆಟೋ ಚಾಲಕರಾಗಿರ್ಲಿ, ಖಾಸಗಿ ಸಾರಿಗೆ ಸಂಘಟನೆಗಳ ಪದಾಧಿಕಾರಿಗಳಾಗಿರ್ಲಿ, ಸರ್ಕಾರದಿಂದನೇ ಒಂದು ಬೆಲೆ ನಿಗದಿ ಮಾಡ್ಲಿ. ಈಗ 1 ಸಿಟಿ 1 ರೇಟ್ ಅಂತ ಹೇಳಿದಾರಲ್ವಾ, ಒಂದು ಪ್ರೈಸ್ ಫಿಕ್ಸ್ ಮಾಡ್ಲಿ, ಅದರಂತೆ ಹೋಗ್ಲಿ. ಇವ್ರು ಇಷ್ಟ ಬಂದಂಗೆ ವೈಟ್ ಬೋರ್ಡ್ಗಳನ್ನ ಹಾಕೊಂಡು ಟ್ಯಾಕ್ಸಿ ಸರ್ವಿಸ್ ಕೊಡ್ತಾರೆ. ನಾವ್ ಯಾಕೆ ಎಲ್ಲೋ ಬೋರ್ಡ್ಗೆ ಅಷ್ಟೊಂದು FC ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು, ಮತ್ತೊಂದು ಕಟ್ಟಬೇಕು? ಇದರಿಂದ ನಮ್ಮ ಜೀವನಕ್ಕೆ ತೊಂದರೆ ಆಗ್ತಾ ಇದೆ, ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ನಿನ್ನೆ ಚಾಲಕರು ಪ್ರತಿಭಟನೆ ಮಾಡಿದ್ರು. ಇವತ್ತು ಅನಧಿಕೃತ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ.